ನಮ್ಮ ಲೂಟಿ ಮಿನಿಸ್ಟರ್ ಟೋಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಒಂದೇ ಕಣ್ಣಲ್ಲಿ ಗೊಳೋ ಅಂತ ಅಳ್ತಿದ್ರು. ಯಾಕಪ್ಪಕ್ಕಂತ ಅಳ್ತಿದ್ಯಾ ಅಂಥದ್ದು ಏನಾಯ್ತು ಅಂತ ಕೇಳಕ್ ಹೋದ್ರೆ, ಅಣ್ಣ ಇಷ್ಟು ದಿವಸ ಹೆಂಗೋ ಪೆಟ್ರೋಲಲ್ಲಿ 20% ಎಥನಾಲ್ ಮಿಕ್ಸ್ ಮಾಡಿ ನಾನು ನನ್ನ ಮಕ್ಕಳೆಲ್ಲ ಒಳ್ಳೆ ಲಾಭ ಮಾಡ್ತಿದ್ವಿ, ಈಗ ನೋಡಿದ್ರೆ ಅದಕ್ಕೆ ಕಲ್ಲಾಗ್ಬಿಡ್ತು ಕಣ ಕೋರ್ಟು ಅಂತ ಗೊಳೋ ಅಂತ ಹೇಳ್ತವ್ರೆ. ಅಂಥದ್ದು ಏನಾಯ್ತು ಕಂದ ಅಂದ್ರೆ, ಅಣ್ಣ ನೀವು ಹಾಕಿರೋ ಎಥನಾಲ್ 20ಇಂದ ಕಾರ್ ಹಾಳಾಗ್ಬಿಟ್ಟೈತೆ, ಅದಕ್ಕೆ ನೀನು 20 ಲಕ್ಷ ಫೈನ್ ಕಟ್ಟು ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಆಗ್ಬಿಟ್ಟೈತೆ ಕಣಣ ಅಂತ ಗೊಳೋ ಅಂತ ಹೇಳ್ತವ್ರೆ. ಹಾಗಾದ್ರೆ ಕೇಸ್ ಏನು ಅಂತ ನೋಡಕ್ ಹೋದ್ರೆ, 2024ರಲ್ಲಿ ಪ್ರೇಮ್ರಾಜ್ ಅನ್ನೋರು ಮಾರುತಿ ಶೋರೂಮ್ ಇಂದ ಗ್ರ್ಯಾಂಡ್ ವಿಟಾರಾ ಕಾರ್ನ 20 ಲಕ್ಷ ಕೊಟ್ಟು ತಗೊಂಡಿದ್ದಾರೆ. ಕೇವಲ ಒಂದೇ ವರ್ಷದಲ್ಲಿ E20 ಪೆಟ್ರೋಲ್ ಇಂದ ಗಾಡಿ ಹಾಳಾಗಿದೆ. ಇದ್ರ ವಿರುದ್ಧ ಅವರು ರಾಯ್ಪುರದಲ್ಲಿರುವಂತ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಮಾರುತಿ ಶೋರೂಮ್ ವಿರುದ್ಧ. ಇತ್ತೀಚೆಗೆ ಈ ಕೇಸ್ ನ ಕೋರ್ಟ್ ತೀರ್ಪು ಬಂದಿದೆ. ಕೋರ್ಟ್ ತೀರ್ಪಲ್ಲಿ ಕೋರ್ಟ್ ಏನಂತ ಹೇಳಿದೆ ಅಂದ್ರೆ, ಮಾರುತಿ ಕಂಪ್ನಿಯವರು 20 ಲಕ್ಷ ರೂಪಾಯಿ ಕನ್ಸ್ಯೂಮರ್ ಕೊಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಹೊಸ ಕಾರ್ ಕೊಡಬೇಕು, ಅದ್ರ ಜೊತೆಗೆ 1 ಲಕ್ಷ ರೂಪಾಯಿ ಫೈನ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕೋರ್ಟು ಇತ್ತೀಚೆಗೆ ಆರ್ಡರ್ ಮಾಡಿದೆ. ಇದನ್ನ ಕೇಳಿಸ್ಕೊಂಡು ನಮ್ಮ ನಿತಿನ್ ಗಡ್ಕರಿಗಳು ಅಂತ ಒಂದೇ ಕಣ್ಣಲ್ಲಿ ಅಳ್ತವ್ರೆ. ಏನಣ್ಣ ಇಷ್ಟು ದಿವಸ ಹೆಂಗೋ ನಾನು ನನ್ನ ಮಕ್ಕಳೆಲ್ಲ ಎಥನಾಲ್ 20ನ ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ಒಳ್ಳೆ ಲಾಭ ಮಾಡ್ತಿದ್ವಿ, ಈಗ ನೋಡಿದ್ರೆ ಕೋರ್ಟು ಅದಕ್ಕೂ ಕಲ್ಲು ಹಾಕ್ಬಿಡ್ತಲ್ಲ ಅಂತ ಹೇಳ್ತವ್ರೆ. ಅಣ್ಣ ಅಷ್ಟೇ ಆಗಿದ್ರೆ ಸುಮ್ಮನೆ ಆಗ್ಬೋದಿತ್ತು. ಇದೆಲ್ಲ ಆದ್ಮೇಲೆ ನಿತಿನ್ ಗಡ್ಕರಿ ಒಂದು ಕಣ್ಣೋರಿಸ್ಕೊಂಡು, ಇದೆಲ್ಲ ವಿರೋಧ ಪಕ್ಷದವ್ರ ಕೈವಾಡಲ್ಲ, ವಿರೋಧ ಪಕ್ಷದವರು ನಾವು ಎಲ್ಲ ಫ್ರೆಂಡು, ನಾನು ರಾಹುಲ್ ಗಾಂಧಿ ಕುಚ್ಕು ಫ್ರೆಂಡ್ಸ್ ಇದ್ದಂಗೆ, ನಾವು ಇದೆಲ್ಲ ನಮ್ಮ ಪಕ್ಷದವ್ರೇ ಮಾಡ್ತಿರೋ ಮಸಲತ್ತಿದು, ಎಲ್ಲಿ ನಾನು ಮುಂದೊಂದೊಂದು ದಿವಸ ಪ್ರಧಾನ ಮಂತ್ರಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಪಕ್ಷದವ್ರೆ ನನ್ನ ಹಿಂದ್ಗಡೆ ಬೆನ್ನುಗ್ ಚೂರಿ ಹಾಕ್ತವ್ರೆ. ಇದೆಲ್ಲ ನಮ್ಮ ಪಕ್ಷದೊಳಗಿರುವಂತ ದುಶ್ಮನ್ಗಳದೆ, ಇವ್ರನ್ನೆಲ್ಲ ನಾನು ಬಿಡೋದಿಲ್ಲ, ಆದಷ್ಟು ಬೇಗ ಈ ನನ್ನ ಮಕ್ಳಿಗೆಲ್ಲ ಸದೆ ಬಿಡ್ದು ನಾನು ಮುಂದಕ್ಕೆ ಒಂದ್ ದಿವಸ ಪ್ರಧಾನ ಮಂತ್ರಿ ಆಗೇ ಆಗ್ತೀನಿ ಅಂತ ಆವಾಜ್ ಬಿಟ್ಟವ್ರೆ. ಅಷ್ಟೇ ಅಲ್ಲದೆ ಹೋದ್ ತಿಂಗಳ ತನಕನೂ E20 ಪೆಟ್ರೋಲ್ ಅಂತಿದ್ರು. ಜುಲೈ 20 ಆದ್ಮೇಲಿಂದ ಯಾವಾಗ ಈ CJP ಪ್ರೊಟೆಸ್ಟ್ ಆಯ್ತೋ, ಯಾವಾಗ ವಿದ್ಯಾರ್ಥಿಗಳು ಅಟ್ಟಾಡ್ಸ್ಕೊಂಡು ಈ ಸರ್ಕಾರ ಕೊಡಕ್ಕೆ ಶುರು ಮಾಡಿದ್ರು, ಅವಾಗಿಂದ ಯಾರು E20 ಪೆಟ್ರೋಲ್ ಬಗ್ಗೆ ಮಾತಾಡ್ತಿಲ್ಲ. ನಾನಂತೂ ಫುಲ್ ಖುಷು. ಈಗ ಎಲ್ಲಾರು ಹೋಗಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅಟ್ಟಾಡ್ಸ್ಕೊಡಿತವ್ರೆ, ಅವ್ನು ಹೆಂಗಾದ್ರೂ ಓಡಿಸ್ಕೋಗ್ಲಿ, ನಾನಂತೂ ಸೇಫು. ಇನ್ಮೇಲಿಂದ ಯಾರು E20 ಪೆಟ್ರೋಲ್ ಬಗ್ಗೆ ಮಾತಾಡಲ್ಲ. ಇದು ಹಿಂಗೆ ಈ ಪ್ರೊಟೆಸ್ಟ್ ಇನ್ನೂ 1 ತಿಂಗಳು 2 ತಿಂಗಳು ಕಳೆದ್ಬಿಟ್ರೆ ಅಷ್ಟೊತ್ತಿಗೆ ಜನ E20 ಪೆಟ್ರೋಲ್ನ ಮರ್ತು ಬಿಡ್ತಾರೆ. ಆಗ ನಾನು ನನ್ನ ಮಕ್ಕಳು ಸಾಯೋ ತನಕ ಲೈಫ್ ಲಾಂಗು ಬರೀ ಎಥನಾಲ್ನ ಪೆಟ್ರೋಲ್ ಮಿಕ್ಸ್ ಮಾಡಿನೇ ನಾವು ಕೂತ್ಕೊಂಡು ದುಡ್ದು ಬಿಡ್ತೀವಿ. ಇನ್ನು ನಾವು ಸೇಫು, ಯಾವನಾದ್ರೂ ಓಡಿಸ್ಕೋಗ್ಲಿ, ಧರ್ಮೇಂದ್ರ ಪ್ರಧಾನ್ ಒಡ್ಸ್ಕೊಂಡಾದ್ರೂ ಹೋಗ್ಲಿ, ಹಾಳಾಗಾದ್ರೂ ಹೋಗ್ಲಿ, ನನಗೇನಾಗಬೇಕು. ಇನ್ಮೇಲಿಂದ ನಮ್ದೇ ಈ ಹೊಸ ಇಶ್ಯೂ ಬಂದ್ಮೇಲೆ ನಮ್ಮ ಹಳೆ ಇಶ್ಯೂ ಎಲ್ಲ ಮರ್ತು ಬಿಟ್ಟವ್ರ ಜನ. ಐ ಆಮ್ ಹ್ಯಾಪಿ ಅಂತ ನಿತಿನ್ ಗಡ್ಕರಿ ಖುಷಿಯಾಗಿ ಕಣ್ಣೊರೆಸ್ಕೊಂಡು ಕುಣಿತಾ ಕೂತವ್ರಂತೆ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇರಾನ್ ಮತ್ತೆ ಅಮೆರಿಕ ಯುದ್ಧ ನಿಲ್ತದೆ ಹೋಯ್ತದೆ. ಒಳ್ಳೆ ಶಟ್ಲ್ ಗಾಡಿ ತರ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದಾರೆ, ಹಾರ್ಮೋಜ್ ಜಲಸಂಧಿಯಿಂದ ಯಾವ್ಯಾವ ಹಡಗೋಗುತ್ತೆ ಅದಕ್ಕೆ ನಾವು ಟೋಲ್ ಹಾಕ್ತೀವಿ, ಅದಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಪಾಸ್ ಆಗ್ಬೇಕು ಅಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಇರಾನ್ ಅವನು, ನೀನೇನ್ ಟೋಲ್ ಹಾಕೋದು, ನಾನು ಹಾಕ್ತೀನಿ ಟೋಲು, ಇನ್ಮೇಲಿಂದ ಯಾರೇ ಹಾರ್ಮೋಜ್ ಜಲಸಂಧಿಯಿಂದ ಹಡಗುಗಳು ಹೋದ್ರು ಕೂಡ ಅದಕ್ಕೆ ನೀವು ಟೋಲ್ ಕಟ್ಟಬೇಕು ಅಂತ ಇರಾನ್ ಅನ್ನು ಹೇಳ್ತಾನೆ. ನಾನು ಒಂದೇ ಮಾತು ಹೇಳೋದು, ದಯವಿಟ್ಟು ಇಬ್ರು ಜಗಳ ಆಡಬೇಡಿ. ನಮ್ಮಲ್ಲಿ ಒಬ್ರು ಟೋಲ್ ಮಿನಿಸ್ಟರ್ ಅಂತ ಅವ್ರೆ, ನಿತಿನ್ ಗಡ್ಕರಿ ಅಂತ. ಅವ್ರನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನೀವು ವೀಸಾ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ನಿಮ್ಮ ದೇಶದಲ್ಲಿ ಉಳಿಸ್ಕೊಬಿಡಿ. ಅವರು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಹೆಂಗೆ ಟೋಲ್ನ ಕಲೆಕ್ಟ್ ಮಾಡೋದು ಅಂತ. ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಂಗೆ ಪ್ರತಿ ರಸ್ತೆಗೂ ಗಲ್ಲಿಗೂ ಟೋಲ್ಗಳನ್ನ ಹಾಕ್ಬಿಟ್ಟು ಹೆಂಗೆ ಟೋಲ್ ಕಲೆಕ್ಟ್ ಮಾಡೋದು ಅಂತ ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ಟವ್ರೆ. ನಾವು ಕಳಿಸ್ಕೊಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ದಯವಿಟ್ಟು ಇಟ್ಕೊಳ್ಳಿ. ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ. ಟೋಲ್ ಕಲೆಕ್ಟ್ ಅಲ್ಲಿ ಮಾಸ್ಟರ್ ಇದ್ದಂಗೆ ಅವರು, ಟೀ ಮಾಸ್ಟರ್ ತರ ಅವರು ಟೋಲ್ ಮಾಸ್ಟ್ರು. ಓಕೆನಾ, ಕಳಿಸ್ಕೊಡ್ತೀವಿ, ವೇಟ್ ಆ್ಯಂಡ್ ವಾಚ್. ಇದಾದ್ಮೇಲೆ ಅವ್ನು ಬಂದು, ಈ ಮುದುಕ್ ನನ್ನ ಮಕ್ಕಳು TVS ಮತ್ತೆ ಬಜಾಜ್ ಅವ್ರದ್ದು ಜಾಸ್ತಿ ಆಯ್ತು, ನೋಡ್ತಾ ಇರಿ ಮುಂದೊಂದು ತಿಂಗಳು 29ಕ್ಕೆ ನಂದು ರಿಯಲ್ ಬತ್ತೈತೆ. ಆಲ್ರೆಡಿ ಇದ್ರದ್ದು ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ನಡೀತೈತೆ. ಯೂಟ್ಯೂಬ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಫೇಸ್ಬುಕ್ ನೋಡಿ, ಎಲ್ಲೇ ಹೋದ್ರು ಕೂಡ ಅದ್ರದ್ದೇ ನ್ಯೂಸು. ನಮ್ ಮಾರ್ಕೆಟಿಂಗ್ ಟೀಮ್ ಅಂತೂ ಸೂಪರ್ ಆಗಿ ವರ್ಕ್ ಮಾಡ್ತೈತೆ. ನೋಡ್ತೀರಿ, ಏಪ್ರಿಲ್ 29ಕ್ಕೆ ನಮ್ಗೆ ಲಾಂಚ್ ಆಗ್ತಂಗೆ ಹೆಂಗೆ ರಜನಿಕಾಂತ್ ಫಿಲಮ್ಗೆ ಹೆಂಗೆ ಥಿಯೇಟರ್ಗೆ ಜನ ನುಕ್ಕತ್ತಾರೋ ಹಂಗೆ ನಮ್ ಶೋರೂಮ್ಗೆ ಜನ ನುಗ್ತಾರೆ. ಈ ದೀಪಾವಳಿಲಿ ಪಟಾಕಿ ನಮ್ದೇನೆ. ನೋಡ್ತಾ ಇರಿ, ಈ ದೀಪಾವಳಿ ಅಷ್ಟೊತ್ತಿಗೆ ಈ ಮುದುಕ್ ನನ್ನ ಮಕ್ಕಳನ್ನ ಇಬ್ರು ಗೇಟ್ ಪಾಸ್ ಕೊಟ್ಟು ನಾನೇ ನಂಬರ್ 1 ಪ್ಲೇಸ್ ಹೋಯ್ತೀನಿ, ಎಲೆಕ್ಟ್ರಿಕಲ್ ಅಲ್ಲಿ ನಾನೇ ಟಾಪ್ ಆಯ್ತೀನಿ. ವೇಟ್ ಅಂಡ್ ವಾಚ್ ಫಾರ್ 3 months, 3 ತಿಂಗಳಲ್ಲಿ ನಾನು ನಂಬರ್ 1 ಹೋಯ್ತೀನಿ. ಅಷ್ಟೇ ಅಲ್ಲ, ನಾನು ಬೆಂಗಳೂರು ಹತ್ರ ಒಂದು ಹೊಸ ಗುಜರಿ ಕೂಡ ಓಪನ್ ಮಾಡಿದ್ದೀನಿ. ಹಳೆ ಎಥನಾಲ್ ಬ್ಯಾಟ್ರಿಗಳನ್ನ ₹2 ತಗೊಬಂದು ಅದಕ್ಕೊಂದು ₹20 ಖರ್ಚು ಮಾಡಿ ಹೊಸ ಬ್ಯಾಟ್ರಿ, ಇದು ಪ್ರೀಮಿಯಂ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು ಜನರಿಗೆ 20,000ಕ್ಕೆ ಮಾರಾಟ ಮಾಡ್ತೀನಿ. ನಮ್ಮ ಜನ ಪ್ರೀಮಿಯಂ ಅಂತ ಬೋರ್ಡ್ ಹಾಕ್ಬಿಟ್ಟು ಕಸ ಕೊಟ್ಟರು ಕೂಡ ಸೂಪರ್ ಅಂತ ತಗೋಯ್ತಾರೆ. ನೋಡ್ತಾ ಇರಿ, ಮುಂದಿನ ವರ್ಷದಷ್ಟೊತ್ತಿಗೆಲ್ಲ ನಾನು ಹಳೆ ಬ್ಯಾಟ್ರಿಗಳನ್ನ ರಿಪೇರಿ ಮಾಡಿ ಪ್ರೀಮಿಯಂ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು ₹20,000ಗೆ ಕಸ್ಟಮರ್ ತಲೆ ಕಟ್ತೀನಿ. ಇನ್ಮೇಲಿಂದ ಹಳೆ ಬ್ಯಾಟ್ರಿನೂ ನಾನು ಬಿಡೋದಿಲ್ಲ, ಅದರಲ್ಲೂ ನಾನು ದುಡ್ಡು ಮಾಡಕ್ಕೆ ಶುರು ಮಾಡ್ತೀನಿ. ನೋಡ್ತಾ ಇರಿ, ದುಡ್ಡು ಮಾಡೋದು ಹೆಂಗೆ ಅಂತ ನಾನು ಓಲಾ ಕಂಪ್ನಿ ಅವ್ನಿಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಬೇರೆ ಆಗ್ತಾವನೆ.
ಇದನ್ನು ಕೇಳಿಸ್ಕೊಂಡು ಹೀರೋ ವಿಡಾ ಕಂಪ್ನಿಯವ್ರು ಬಂದು ನಿನ್ನಂಥವ್ರೆ ನನಗೆ ಬೇಕಾಗಿರೋದು, ತಗೋ 1000 ಕೋಟಿ, ಅದೇನೋ ಮಾಡ್ತೀನಿ ಅಂತಿದ್ದೆಲ್ಲ ಮಾಡು, ಇನ್ನೂ ದುಡ್ಡು ಬೇಕು ಅಂದರೆ ನನಗೆ ಕೇಳು, ನಾನು ಕೊಡೋಕೆ ರೆಡಿ ಇದ್ದೀನಿ. ಯಾಕಂದರೆ ನೀನು ಒಂಥರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ, ಈಗಾಗಲೇ ನಿನ್ನ ಕಂಪ್ನಿಯಲ್ಲಿ 40% ಶೇರ್ ನಂದೇ ಇರೋದು, ನೀನು ಉದ್ಧಾರ ಆದರೆ ನಾನು ಉದ್ಧಾರ ಆದಂಗೆ, ನೀ ಬೆಳೆದ್ರೆ ನಾನು ಬೆಳೆದಂಗೆ. ಒಂದು ಟೈಮಲ್ಲಿ 300 ರೂಪಾಯಿ ಇದ್ದಂಥ ಶೇರ್ ಪ್ರೈಸ್ ಈಗಾಗಲೇ 1000 ರೂಪಾಯಿ ದಾಟೈತೆ, ನಾನು ಹಾಕಿರೋ ದುಡ್ಡು ಈಗಾಗಲೇ 3 ಪಟ್ಟು ಬಂದ್ಬಿಟ್ಟೈತೆ, ಇನ್ನೂ ಹೊಸ ಗಾಡಿಗಳನ್ನ ಬಿಡು, ಇನ್ನೂ ಸೇಲ್ನ ಜಾಸ್ತಿ ಮಾಡು, ಎಷ್ಟು ಬೇಕಾದ್ರೂ ದುಡ್ಡು ಕೇಳು, ನಾನು ಕೊಡೋಕೆ ರೆಡಿ ಇದ್ದೀನಿ, ಒಟ್ನಲ್ಲಿ ಮಾತ್ರ ನನ್ನ ದುಡ್ಡು ಇನ್ನೂ ಬೆಳಿಬೇಕು ಅಂತ ಹೀರೋ ವಿಡಾ ಕಂಪ್ನಿಯವನು ಹೇಳ್ತಾವನೆ. ಇದಾದ್ಮೇಲೆ ಬಜಾಜ್ ಅವ್ನು ಬಂದು ಇಷ್ಟು ದಿವಸ ನಾನು ಡೆಲ್ಲಿಲಿ ರಿಕ್ಕಿ ಅಂತ ಹೇಳ್ಬಿಟ್ಟು ಒಂದು 3 ವೀಲರ್ ಗೂಡ್ಸ್ ಆಟೋನ ಮಾರ್ತಿದ್ದೆ, ಈಗ ನಾನು ಅದನ್ನ ಬೆಂಗಳೂರಿಗೂ ತಗೊಬಂದಿದ್ದೀನಿ. ಚಿಕ್ಕಪೇಟೆ, ನಗರಪೇಟೆ, ಬಳೆಪೇಟೆಲಿ ಇರುವೆನೂ ಓಡಾಡಕ್ಕಾಗ್ದಿರೋ ಜಾಗದಲ್ಲೆಲ್ಲ ನನ್ನ ಆಟೋ ಈಸಿಯಾಗಿ ಓಡಾಡುತ್ತೆ, ತುಂಬಾ ಚಿಕ್ಕ ಗಾಡಿ, ಒಳ್ಳೆ ಇಲಿ ತರ ಐತೆ. ಬರೀ 2.5 ಲಕ್ಷಕ್ಕೆ ನಾನು ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ದೀನಿ, ಯಾರಾದರೂ ಸಣ್ಣ ಪುಟ್ಟ ಅಂಗಡಿಯವ್ರು ಬೇಕು ಅಂದ್ರೆ ಬಂದ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾವನೆ. ಅಷ್ಟೇ ಅಲ್ಲದೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 100ರಿಂದ 130 ಕಿಲೋಮೀಟರ್ ತನಕ ಸೂಪರ್ ಆಗಿ ಗಾಡಿ ಓಡುತ್ತೆ. ಆದ್ರೆ ಫಾಸ್ಟ್ ಚಾರ್ಜಿಂಗ್ ಮಾತ್ರ ಕೇಳ್ಬಿಡಿ, ನಮಗೂ ಫಾಸ್ಟ್ ಚಾರ್ಜಿಂಗ್ ಹೋಗಕ್ಕೆ ಬರೋದಿಲ್ಲ, ನಾವು ಯಾವುದೇ ರೀತಿಯಾದ ಫಾಸ್ಟ್ ಚಾರ್ಜಿಂಗ್ ಕೊಡೋದಿಲ್ಲ. ಅದು 2 ವೀಲರ್ ಇರ್ಬೋದು, ಆಟೋನೇ ಇರ್ಬೋದು, ಗೂಡ್ಸ್ ಆಟೋನೇ ಇರ್ಬೋದು, ಯಾವುದೇ ತಗೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಒಟ್ಟಿನಲ್ಲಿ ನಮ್ಮ ಹತ್ರ ಬಂದು ಫಾಸ್ಟ್ ಚಾರ್ಜಿಂಗ್ ಮಾತ್ರ ಕೇಳಬೇಡಿ ಅಂತ ಬಜಾಜ್ ಅವನು ಹೇಳ್ತಾವನೆ. ಇದಾದ್ಮೇಲೆ ಇತ್ತೀಚೆಗೆ ನಾನೊಂದು ನ್ಯೂಸ್ ಕೇಳ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆನಂದ ಬಾಷ್ಪದಿಂದ. ಯಾಕಂದ್ರೆ ಅಷ್ಟೊಂದು ಸಂತೋಷ ಆಯಿತು. ಏನಪ್ಪ ನ್ಯೂಸು ಅಂದರೆ, ಬೆಳಗಾವಿ ಮೂಲದ, ಕರ್ನಾಟಕದ ಬೆಳಗಾವಿ ಮೂಲದ ರಿವೋಟ್ ಅನ್ನೋಂಥ ಒಂದು ಸ್ಟಾರ್ಟಪ್ ಕಂಪ್ನಿ, ರಿವೋಲ್ಟ್ ಅಲ್ಲ, ರಿವೋಟ್ RIVOT ಅನ್ನೋಂಥ ಒಂದು ಸ್ಟಾರ್ಟಪ್ ಕಂಪ್ನಿ ಹೊಸದಾಗಿ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದೆ. ಹೆಸರು ಬಂದು ರಿವೋಟ್ NX100. ನನಗೇನು ಸ್ಪೆಷಾಲಿಟಿ ಅನಿಸಿದ್ದು ಈ ಕಂಪ್ನಿಲಿ ಅಂದರೆ, ಇವರು 1000 ವ್ಯಾಟ್ಸ್ 1000 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ. ಅದು ಕೂಡ ಆನ್ ಬೋರ್ಡ್ ಚಾರ್ಜರ್, ಅಂದರೆ ಚಾರ್ಜರು ಗಾಡಿ ಒಳಗಡೆನೆ ಫಿಕ್ಸ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಬೇಕು, ಬಜಾಜ್ 3503 ಅಷ್ಟೇ ಆನ್ ಬೋರ್ಡ್ ಚಾರ್ಜರ್, ಅಂದರೆ ಚಾರ್ಜರ್ ಏನಾಗಿರುತ್ತೆ ಗಾಡಿ ಒಳಗಡೆನೆ ಇರುತ್ತೆ. ನೀವೇನೇ ಬರೀ ವೈರ್ ತಗೋದ್ರೆ ಸಾಕು. ಬೇರೆ ಕಂಪ್ನಿಯಲ್ಲಿ ಏನಾಗುತ್ತೆ, ಚಾರ್ಜರ್ ಅಂದರೆ ಅದೊಂಥರ ಬಾಕ್ಸ್ ಥರ ಎತ್ಕೊ ಹೋಗ್ಬೇಕಾಗುತ್ತೆ ಚಾರ್ಜರ್. ಇದ್ರಲ್ಲಿ ಆಗಿಲ್ಲ, ಚಾರ್ಜರ್ ನೀವೇನು ತಗೋಬೇಕಲ್ಲ, ಅದು ಗಾಡಿಯ ಬಾಡಿ ಒಳಗಡೆನೆ ಫಿಕ್ಸ್ ಆಗಿರುತ್ತೆ, ಬರೀ ನೀವು ಒಂದು ವೈರ್ನ ಕ್ಯಾರಿ ಮಾಡಬೇಕಾಗತ್ತೆ. ಆದರೆ ಇವರು 1000 ವ್ಯಾಟ್, ಅರ್ಥ ಮಾಡ್ಕೊಳ್ಳಿ, 1000 ವ್ಯಾಟ್. ಇತ್ತೀಚೆಗೆ ಏತರ್ ಕಂಪ್ನಿಯವರು ಹೊಸದಾಗಿ ಲಾಂಚ್ ಮಾಡಿದಂಥ ಒಂದು ಸೀರೀಸ್ ಅಲ್ಲಿ 900 ವ್ಯಾಟ್ಸ್ ಕೊಟ್ಟಿದ್ರು. ಈಗ ಅಫಿಷಿಯಲ್ ಆಗಿ ರಿವೋಟ್ ಕಂಪ್ನಿಯವರು 1000 ವ್ಯಾಟ್ಸ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ TVS X ಕೂಡ ಏನೋ 1000 ವ್ಯಾಟ್ಸ್ ಕೊಡ್ತಾ ಇದ್ದಾರಂತೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬತ್ತಾ ಚಾರ್ಜರ್ಗಳ ಒಂದು ಸಾಮರ್ಥ್ಯ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ನೀವು ಮುಂಚೆ ಎಷ್ಟಿತ್ತು ಅಂದರೆ 600 ವ್ಯಾಟ್ಸ್ ಕೊಡ್ತಿದ್ರೆ ಅದೇ ಹೆಚ್ಚು ಬಂತು. ಈಗ 600 ವ್ಯಾಟ್ ಆಯಿತು, 700 ವ್ಯಾಟ್ ಆಯಿತು, ಈಗ 900 ಬಂತು, ಈಗ 1000 ವ್ಯಾಟು. ಇದರಿಂದ ಏನಾಗುತ್ತೆ, ನಿಮ್ಮ ಗಾಡಿ ಮನೆಯಲ್ಲೇ ಚಾರ್ಜ್ ಮಾಡಬೇಕಾದ್ರೆ ಬೇಗ ಚಾರ್ಜ್ ಆಗುತ್ತೆ. ಮುಂಚೆ 5 ಗಂಟೆ ತಗೋತಿತ್ತು ಅಂದರೆ ಈಗ ನಿಮಗೆ 3ರಿಂದ 3.5 ಗಂಟೆಲೇ ಚಾರ್ಜ್ ಆಗಿಬಿಡುತ್ತೆ. ಸೇಮ್ ಮೊಬೈಲ್ ಥರ, ನೀವು ಮೊಬೈಲ್ ಒಂದು ಟೈಮಲ್ಲಿ 16 ವ್ಯಾಟ್ ಕೊಡ್ತಿದ್ರು, ಆಮೇಲೆ ಏನು ಮಾಡಿದ್ರು 32 ವ್ಯಾಟ್ ಮಾಡಿದ್ರು, ಆಮೇಲೆ 60 ವ್ಯಾಟ್ ಮಾಡಿದ್ರು, ಈಗ 90 ವ್ಯಾಟು. ಈಗ ಮೊನ್ನೆ ಯಾವುದೋ ಒಂದು ಫೋನಲ್ಲಿ 120 ವ್ಯಾಟ್ಸ್, ಅಂದರೆ ವಿತಿನ್ 20 ಮಿನಿಟ್ಸಲ್ಲಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಏನಿದೆ ಅದು ಫುಲ್ ಆಗುತ್ತೆ. ಅದೇ ರೀತಿ ಗಾಡಿಲೂ ಅಷ್ಟೇ, ಚಾರ್ಜರ್ ವ್ಯಾಟ್ನ ಜಾಸ್ತಿ ಮಾಡಿದಷ್ಟು ನಿಮ್ಮ ಗಾಡಿ ಬೇಗ ಚಾರ್ಜರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಏತರ್ ರೀತಿಲಿ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಕೊಡಲಿಲ್ಲ ಅಂದ್ರೂ ನಡೀತದೆ. ಯಾಕಂದರೆ ನೀವು 1 ಅವರ್ ಚಾರ್ಜ್ ಮಾಡಿದ್ರೆ ಏತರಲ್ಲಿ 80% ಕಂಪ್ಲೀಟ್ ಆಗುತ್ತೆ. ಅದೇ ನೀವು ಇದರಲ್ಲಿ 1 ಕಿಲೋ ವ್ಯಾಟ್ ಸಾಮರ್ಥ್ಯದ ಆನ್ ಬೋರ್ಡ್ ಚಾರ್ಜರ್ಲಿ ಚಾರ್ಜ್ ಮಾಡ್ತೀವಿ ಅಂದರೆ 1 ಅವರಲ್ಲಿ ನಿಮ್ಗೊಂದು 30 to 40%ಗಿಂತ ಜಾಸ್ತಿನೇ ಚಾರ್ಜ್ ಆಗುತ್ತೆ. ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಗೆ ಓಕೆ. ಯಾಕಂದರೆ ಈಗ ಇನ್ನೂ 1000 ವ್ಯಾಟಲ್ಲಿದೆ, ಹೋಗ್ತಾ ಅವರು 1200 ವ್ಯಾಟ್ ತರ್ಬೋದು, 1300 ವ್ಯಾಟ್ ತರ್ಬೋದು. ಇದೇ ರೀತಿ ಅವರು ವ್ಯಾಟ್ನ ಜಾಸ್ತಿ ಮಾಡ್ತಾ ಹೋದಷ್ಟು ನಿಮ್ಮ ಗಾಡಿ ಫಾಸ್ಟ್ ಚಾರ್ಜಿಂಗ್ ಬೇಕಾಗೇ ಇಲ್ಲ, ನಿಮ್ಮ ಮನೇಲೇ ಬೇಗ ಚಾರ್ಜ್ ಮಾಡ್ಕೋಬೋದು. ಸೇಮ್ ಮೊಬೈಲ್ ರೀತಿ. ಅದು ಕೂಡ ಬೆಳಗಾವಿ ಮೂಲದ ನಮ್ಮ ಕರ್ನಾಟಕದ ಒಂದು ಸ್ಟಾರ್ಟಪ್ ರಿವೋಟ್ ಅಂತ ಹೇಳ್ಬಿಟ್ಟು ಲಾಂಚ್ ಆಗಿದೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಅದ್ರ ವೆಬ್ಸೈಟ್ ಇದೆ, ರಿವೋಟ್ ಅಂತ ಹೇಳ್ಬಿಟ್ಟು ಕಂಪ್ನಿದು. ಅದ್ರ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾನೇನು ರೆಕಮೆಂಡ್ ಮಾಡ್ತಿಲ್ಲ ಆ ಗಾಡಿ ತಗೊಳ್ಳಿ ಅಂತಾಳೆ, ಬರೀ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ 2 ಕಂಪ್ನಿಗಳು ಹೊಸದಾಗಿ ಗಾಡಿಗಳನ್ನ ಲಾಂಚ್ ಮಾಡಿದೆ. ಒಂದು ಯಮಾ ಐರಾಕ್ಸ್ ಅಂತ ಹೇಳ್ಬಿಟ್ಟು, ಇದ್ರ ಬೆಲೆ ಬಂದು 2,82,000 ಅಂತೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಕೊಮಾಕಿ ಅವರು MG Pro V ಮತ್ತು MG Pro V Plus ಅಂತ ಹೇಳ್ಬಿಟ್ಟು 2 ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಹೋಗಿ ವಿಚಾರಿಸಿ. ಇದೊಂದು ಮಿನಿಮಮ್ ಗ್ಯಾರಂಟಿ ಕಂಪ್ನಿ. ಕೊಮಾಕಿಯವರು ಕಳೆದ 6 ವರ್ಷದಿಂದ ನೋಡ್ತಾ ಇದ್ದೀನಿ. ಮಿನಿಮಮ್ ಗ್ಯಾರಂಟಿ, ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ. ಅಂದರೆ ಒಂದು 20-25,000 ಕಿಲೋಮೀಟರ್ ಓಡಿಸಿದಂಗೆ ರಿಪೇರಿ ಬರೋಕ್ಕೆ ಶುರು ಆಗುತ್ತೆ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಮಿನಿಮಮ್ ಗ್ಯಾರಂಟಿ ಈ ಕಂಪ್ನಿ. ಅದಾದಮೇಲೆ ಇನ್ನೊಂದು ನ್ಯೂಸ್ ಬಂದರೆ ಅಲ್ಟ್ರಾವೈಲೆಟ್ ಕಡೆಯಿಂದ. ಅಲ್ಟ್ರಾವೈಲೆಟ್ ಅವರು ಹೋದ ತಿಂಗಳು 42 ಶೋರೂಮ್ಗಳ ಮುಖಾಂತರ 653 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದ್ದಾರೆ. ಇದನ್ನು ನಾನು ಹೋದ ತಿಂಗಳದು EVCL ರಿಪೋರ್ಟಲ್ಲೇ ಹೇಳಿದ್ದೀನಿ. ಆದರೆ ನ್ಯೂಸ್ ಏನು ಗೊತ್ತಾ, ಇದನ್ನು ನೀವೇನಾದರೂ ಏಪ್ರಿಲಾ ಕಂಪ್ನಿ ಜೊತೆ ಕಂಪೇರ್ ಮಾಡಿದ್ರೆ, ಏಪ್ರಿಲಾದವ್ರ ಹತ್ರ 295 ಶೋರೂಮ್ ಇದೆ ಇಂಡಿಯಾದಲ್ಲಿ. 295 ಶೋರೂಮ್ ಮುಖಾಂತರ ಮಾರಾಟ ಆಗಿರೋದು ಕೇವಲ 257 ಏಪ್ರಿಲಾ ಗಾಡಿಗಳು ಹೋದ ತಿಂಗಳು. ಅಂದರೆ ಅಲ್ಟ್ರಾವೈಲೆಟ್ ಅವ್ರು 42 ಶೋರೂಮ್ ಇಟ್ಕೊಂಡು 653 ಗಾಡಿ ಮಾರಾಟ ಮಾಡೋರೆ. ಇವರು 295 ಶೋರೂಮ್ ಇಟ್ಕೊಂಡು ಬರೀ 257 ಗಾಡಿ ಮಾರಾಟ ಮಾಡೋರಂತೆ. ಇದು ಯಾವ ರೀತಿ ಅಂತ ನನಗೂ ಅರ್ಥ ಆಗಿಲ್ಲ.
ಇದೊಂದು ಇತ್ತೀಚೆಗೆ ಇದ್ರ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು. ಈ ನ್ಯೂಸ್ ಅಂತೂ ನಾನು ಕೇಳ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಯಾಕಂದರೆ ತುಂಬ ಒಳ್ಳೆಯ ನ್ಯೂಸು. ಈ ವಿಷಯವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇಡೀ ದೇಶಾದ್ಯಂತ ಎಲ್ಲರೂ ಈ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಏನಪ್ಪ ನ್ಯೂಸ್ ಅಂದರೆ, ಬೆಂಗಳೂರು ಮೂಲದ ವಿಮ್ಯಾಗ್ ಲ್ಯಾಬ್ಸ್ ಅಂತ ಒಂದು ಕಂಪ್ನಿ ಜುಲೈ ತಿಂಗಳಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಫ್ರೀ ಮೋಟರ್ನ ತಯಾರಿಸಿ ಅದಕ್ಕೆ ಪೇಟೆಂಟ್ನ ಪಡ್ಕೊಂಡಿದೆ. ಏನಿದ್ರ ಅರ್ಥ ಅಂದರೆ, ಇಷ್ಟು ದಿವಸ ಭಾರತದಲ್ಲಿ ಯಾವುದೇ ಎಲೆಕ್ಟ್ರಿಕ್ ಗಾಡೀಲಿ ಮೋಟ್ರನ್ನ ಅಳವಡಿಸ್ಬೇಕು, ಮೋಟ್ರನ್ನ ತಯಾರಿಸಿ ಅದಕ್ಕೆ ಅಳವಡಿಸ್ಬೇಕು ಅಂದರೆ ನಾವು ಚೈನಾದಿಂದ ರೇರ್ ಅರ್ತ್ ಮೆಟೀರಿಯಲ್ನ ಆಮದು ಮಾಡ್ಕೋಬೇಕಿತ್ತು. ಇಂಪೋರ್ಟ್ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ನಾವು ಎಲೆಕ್ಟ್ರಿಕ್ ಮೋಟ್ರ್ಗಳನ್ನ ತಯಾರಿಸಬೇಕಿತ್ತು. ಈಗೇನಾಗಿದೆ, ರೇರ್ ಅರ್ತ್ ಮೆಟೀರಿಯಲ್ ಇಲ್ಲದೇ ನಾವು ಈಗ ಮೋಟ್ರನ್ನ ತಯಾರಿಸ್ಬೋದು. ಇದರಿಂದ ನಮಗೆ ಚೈನಾ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ. ಇನ್ಮೇಲಿಂದ ನಾವು ಚೈನಾದಿಂದ ರೇರ್ ಅರ್ತ್ ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೊಳ್ದೇನೆ ನಮ್ಮ ದೇಶದಲ್ಲೇ ನಾವು ಸ್ವಂತವಾಗಿ ಮೋಟ್ರನ್ನ ತಯಾರಿಸ್ಬೋದು. ಇದರಿಂದ ನಮ್ಮ ಚೈನಾ ಮೇಲೆ ಏನು ಡಿಪೆಂಡೆನ್ಸಿ ಇತ್ತು ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಮುಂದಕ್ಕೊಂದು ದಿವಸ ನಿಂತು ಹೋಗ್ಬೋದು. ಈ ವಿಷಯವಾಗಿ ಹೋದ ವರ್ಷ ಟಾಟಾ ಮೋಟಾರ್ಸ್ ಅವರು ಈ ರೀತಿಯಾದ ಒಂದು ರಿಸರ್ಚ್ ಮಾಡ್ತಾ ಇದೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಹೋದ ವರ್ಷ ಮಾತ್ರ ಟಾಟಾ ಮೋಟಾರ್ಸಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನಾವು ಕೂಡ ರೇರ್ ಅರ್ತ್ ಮೆಟೀರಿಯಲ್ ಇಲ್ಲದೇ ಇರುವಂಥ ಒಂದು ಮೋಟ್ರನ್ನ ಆದಷ್ಟು ಬೇಗ ಡೆವಲಪ್ ಮಾಡ್ತೀವಿ ಅಂತ. ಈಗ ಅದು ಎಲ್ಲಿಗೆ ಬಂದು ನಿಲ್ಸಿ ಅಂತ ಗೊತ್ತಿಲ್ಲ, ಬಟ್ ವಿಮಾಗ್ ಲ್ಯಾಬ್ ಅವರು ಅಂತೂ ಈಗಾಗಲೇ ಅವರು ಪೇಟೆಂಟ್ ತಗೊಂಡಿದ್ದಾರೆ. ಈ ಸಮಯ ಬಂದು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡೋ ಸಮಯ. ಚಾರ್ಲಿ 7774 ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಬ್ರೋ, ಇನ್ಶೂರೆನ್ಸ್ ನೀವು ಶೋರೂಮಲ್ಲಿ ಬೈ ಮಾಡಿದ್ರ ಇಲ್ಲ ಔಟ್ಸೈಡ್, ವಿಚ್ ಬೆಟರ್ ಫಾರ್ ಕ್ಲೈಮ್? ಚಾರ್ಲಿ ಅವರೇ, ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆದಷ್ಟು ನಾನು ರೆಕಮೆಂಡ್ ಮಾಡೋದು ನೀವು ಶೋರೂಮಲ್ಲೇ ತಗೊಳ್ಳಿ. ಶೋರೂಮಲ್ಲಿ 10-20% ಅಷ್ಟು ಪ್ರೀಮಿಯಂ ಜಾಸ್ತಿ ಇರುತ್ತೆ, ನಾನು ಒಪ್ಕೋತೀನಿ. ಆದರೆ ನಿಮಗೆ ಕ್ಲೈಮ್ ಈಸಿಯಾಗಿ ಆಗುತ್ತೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ನಾನು ಕೂಡ ಒಂದು ಟೈಮಲ್ಲಿ ಫೋನ್ಪೇಲಿ ಒಂದು ಇನ್ಶೂರೆನ್ಸ್ ಕಂಪ್ನಿಲಿ ಇನ್ಶೂರೆನ್ಸ್ ತೊಗೊಂಡಿದ್ದೆ, 2 ವೀಲರ್ ಇನ್ಶೂರೆನ್ಸು. ಒಂದು ದಿವಸ ಸಡನ್ ಆಗಿ ಏನೋ ಸಣ್ಣ ಆಕ್ಸಿಡೆಂಟ್ ಆಯಿತು, ಕ್ಲೈಮ್ ಮಾಡೋಕ್ಕೆ ಟ್ರೈ ಮಾಡಿದೆ. ನಿಜವಾಗ್ಲೂ ಆಫೀಸ್ ಎಲ್ಲಿದೆ, ಆಫೀಸ್ ಅಡ್ರೆಸ್ ಎಲ್ಲಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ತುಂಬ ಕಷ್ಟಪಟ್ಬಿಟ್ಟೆ. ಅದಕ್ಕೆ ನಾನು ಹೇಳೋದು, ನೀವು ಆದಷ್ಟು ಶೋರೂಮಲ್ಲೇ ತಗೊಳ್ಳಿ. ಹೌದು, ರೇಟ್ ಜಾಸ್ತಿ ಇರುತ್ತೆ, ಆದ್ರೂ ನಾಳೆ ಸಹ ಹೆಚ್ಚು ಕಮ್ಮಿ ಆದರೆ ಹೋಗಿ ಶೋರೂಮ್ ಅವ್ರ ಹತ್ರ ನಾವು ಜಗಳ ಆಡಾದ್ರೂ ಸರಿ ನಾವು ಕ್ಲೈಮ್ ಮಾಡಿಸ್ಬೋದು. ಅದು ಬಿಟ್ಬಿಟ್ಟು ನೀವು ಆನ್ಲೈನಲ್ಲೆಲ್ಲ ತಗೊಳಕ್ ಹೋಗ್ಬೇಡಿ. ಒಂದು, ನಾನು ಈಗಲೂ ಕೂಡ ಹೋಗಿ ಶೋರೂಮಲ್ಲೇ ಇನ್ಶೂರೆನ್ಸ್ ತಗೋತೀನಿ ಅಂದರೆ ಇಲ್ಲ. ನನಗೊಬ್ರು ಸ್ಕೂಲ್ ಫ್ರೆಂಡ್ ಇದ್ದಾರೆ, ನನ್ನ ಜೊತೆನೇ ಅವ್ರು ಓದಿದ್ದು. ಅವ್ರೀಗ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಾರೆ. ಕಳೆದ ಒಂದು 8-9 ವರ್ಷದಿಂದ ಅವ್ರು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಾರೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ನಾನೀಗ ಅವ್ರ ಹತ್ರನೇ ಹೋಗಿ ಇನ್ಶೂರೆನ್ಸ್ ಮಾಡಿಸೋದು. ನಾನು ಒಂದು ವಿಷಯ ಹೇಳ್ತೀನಿ, ನಿಮ್ಗೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಇನ್ಶೂರೆನ್ಸ್ ಏಜೆಂಟ್ ಗೊತ್ತಿದ್ರೆ ಅವ್ರ ಹತ್ರ ಹೋಗಿ ಮಾಡಿಸಿ. ಇಲ್ಲ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಶೋರೂಮಲ್ಲಿ ಮಾಡಿಸಿ. ಸುಲಭವಾಗಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಹಾಗೆಯೇ ನಿಮ್ಮ ಹತ್ರ ಕೂಡ ಯಾವ್ದಾದ್ರು ಪ್ರಶ್ನೆ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದಕ್ಕೆ ಮುಂದಿನ ವಾರಗಳಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಪಡ್ತೀನಿ. ಈ ಸಮಯ ಬಂದು ಪೋಲಿಂಗ್ ಸಮಯ. ನಾನು ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳಿದೆ, 2026ರಲ್ಲಿ ಯಾವ ಕಂಪ್ನಿಯ EV ಗಾಡಿ ತಗೊಳ್ತೀರಾ ಅಂತ. ಅದಕ್ಕೆ 131 ಜನ ವೋಟ್ ಹಾಕಿದ್ರು. ಅದರಲ್ಲಿ ಏತರ್ಗೆ 38%, TVSಗೆ 29%, ಬಜಾಜ್ಗೆ 15%, ಹೀರೋವಿಡಾಗೆ 18%. ನನಗೊಂದು ವಿಷಯ ಅರ್ಥ ಆಯ್ತಿಲ್ಲ, ಬಜಾಜ್ಗೆ ತುಂಬಾ ಕಮ್ಮಿ ವೋಟ್ ಸಿಕ್ಕಿದೆ, ಬರೀ 15%. ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಯಾಕೆ ಬಜಾಜ್ ಗಾಡಿ ಚೆನ್ನಾಗಿಲ್ವಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ಏತರಂತೂ 38% ವೋಟ್ ತಗೊಂಡು ಫಸ್ಟ್ ಪ್ಲೇಸ್ ಇದೆ. 2ನೇ ಪ್ಲೇಸ್ ಅಲ್ಲಿ TVS ಇದೆ 29% ವೋಟು. ಎರಡೂ ಕಂಪ್ನಿ ಗಾಡಿಗಳು ಕೂಡ ಚೆನ್ನಾಗಿದೆ. ನೀವೇನಾದ್ರು ತಗೊಳ್ಳೋದಾಗಿದ್ರೆ ಏತರ್ ಅಥವಾ TVS ತಗೊಳ್ಳಿ. ಏತರ್ ಇತ್ತೀಚೆಗೆ ಹೊಸದಾಗಿ ಏತರ್ EL ಕೂಡ ಲಾಂಚ್ ಮಾಡ್ತಾ ಇದೆ, ಮುಂದಿನ ತಿಂಗಳು 29ನೇ ತಾರೀಕು. ನೋಡಿ, ಏನಾದರೂ ತಗೋಬೇಕು ಅನ್ಕೊಂಡಿದ್ರೆ ಏತರ್ TVS ನ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಈ ಸಮಯ ಬಂದು ಡಿಸ್ಕೌಂಟ್ ಸಮಯ. ಸ್ನೇಹಿತರೆ, ಸದ್ಯಕ್ಕೆ ಯಾವ ಕಂಪ್ನಿ ಕೂಡ ಡಿಸ್ಕೌಂಟ್ನ ಕೊಡ್ತಾ ಇಲ್ಲ ಎಕ್ಸೆಪ್ಟ್ ಟಾಟಾ ಕಂಪ್ನಿ. ಟಾಟಾ ಕಂಪ್ನಿಯವರು RR ಮೇಲೆ ಒಂದು 3 ಲಕ್ಷ ರೂಪಾಯಿನೋ ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ. ನೀವು ಟಾಟಾ ಶೋರೂಮ್ ಮುಂದೆ ಯಾವಾಗ ಹೋದ್ರು ಅಷ್ಟೇ ಡಿಸ್ಕೌಂಟ್ ಅನ್ನೋ ಬೋರ್ಡ್ನ ಅಂಟಿಸ್ಬಿಟ್ಟಿರ್ತಾರೆ ಪರ್ಮನೆಂಟ್ ಆಗಿ. ಅವರೇ ನಿಜವಾಗ್ಲೂ ಡಿಸ್ಕೌಂಟ್ ಕೊಡ್ತವ್ರಾ ಇಲ್ಲ ಸುಮ್ಮನೆ ಡಿಸ್ಕೌಂಟ್ ಅನ್ಕೊಂಡು ಯಾಮಾರಿಸ್ತವ್ರ ಗೊತ್ತಿಲ್ಲ. ಕಳೆದ 6 ತಿಂಗಳಿಂದ ನೋಡ್ತಾ ಇದ್ದೀನಿ, ಯಾವುದೇ ಟಾಟಾ ಕಾರ್ ಮೇಲೆ ಹೋಗಿ ನೋಡಿದ್ರು ಡಿಸ್ಕೌಂಟ್ ಡಿಸ್ಕೌಂಟ್ ಡಿಸ್ಕೌಂಟ್. ಅದು ಬಿಟ್ಟು ಇನ್ ಯಾವ ಕಂಪ್ನಿ ಕೂಡ ಡಿಸ್ಕೌಂಟ್ ಕೊಟ್ಟಿಲ್ಲ. ಈ ತಿಂಗಳು ನನ್ನ ಪ್ರಕಾರ ಯಾವ ಕಂಪ್ನಿ ಕೂಡ ಡಿಸ್ಕೌಂಟ್ ಕೊಡೋದಿಲ್ಲ. ಮುಂದಿನ ತಿಂಗಳು ಆಗಸ್ಟ್ 15ನೇ ತಾರೀಕು ನನ್ನ ಪ್ರಕಾರ ತುಂಬಾ ಕಂಪ್ನಿಗಳು ಡಿಸ್ಕೌಂಟ್ ಕೊಡುತ್ತೆ. ಆದ್ರಿಂದ ನೀವೇನಾದ್ರೂ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಆಗಸ್ಟ್ 15ನೇ ತಾರೀಕು ತನಕ ವೇಟ್ ಮಾಡಿ. ಯಾರಾದ್ರೂ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟೇ ಕೊಡ್ತಾರೆ, ಆಗ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಸದ್ಯಕ್ಕಂತೂ ಯಾವುದೇ ರೀತಿಯಾದಂಥ ಡಿಸ್ಕೌಂಟ್ ಇಲ್ಲ. ಈ ಸಮಯ ಬಂದು ನನ್ನ ಮನದ ಮಾತು. ನೀವೇನಾದರೂ ಹೊಸದಾಗಿ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೊಸ ಕಂಪ್ನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಡಿ. ದಯವಿಟ್ಟು ಕನಿಷ್ಠ 5 ವರ್ಷ ಹಳೆಯ ಕಂಪನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನೇ ತಗೊಳ್ಳಿ. ನಮ್ಮಲ್ಲೊಂದು ಮಾತಿದೆ, ಗೊತ್ತಿಲ್ಲದಿರೋ ದೇವ್ರಿಗಿಂತ ಗೊತ್ತಿರೋ ದೆವ್ವ ಮೇಲಂತೆ. ಆದ್ರಿಂದ ನೀವು ಯಾವ್ದಾವುದೋ ಹೊಸ ಕಂಪ್ನಿಗಳು ಮಾರ್ಕೆಟಿಗೆ ಬರ್ತಾ ಇದೆ, ಅವನ್ನ ನೋಡ್ಬಿಟ್ಟು ಅಯ್ಯೋ ಈ ಕಂಪ್ನಿಲಿ ಇಂಥ ಫ್ಯೂಚರ್ಸ್ ಕೊಟ್ಟಿದ್ದಾರೆ, ಈ ಕಂಪ್ನಿ ಇಷ್ಟು ರೇಟಲ್ಲಿ ಇಂಥ ಫ್ಯೂಚರ್ಸ್ ಕೊಡ್ತಾ ಇದೆ ಅಂತೆಲ್ಲ ಹೇಳ್ಬಿಟ್ಟು ಯಾಮಾರಬೇಡಿ. ದಯವಿಟ್ಟು ಹಳೆ ಕಂಪ್ನಿ ಗಾಡಿಗಳನ್ನ ತಗೊಳ್ಳಿ. ಕನಿಷ್ಠ ಒಂದು 5-10 ವರ್ಷ ಹಳೆ ಕಂಪ್ನಿಗಳು, ಉದಾಹರಣೆಗೆ TVS ಇರ್ಬೋದು, ಬಜಾಜ್ ಇರ್ಬೋದು, ಹೀರೋವಿಡಾ ಇರ್ಬೋದು, ಏತರ್ ಇರ್ಬೋದು, ಅದು ಬಿಟ್ರೆ ಆಂಪಿಯರ್ ಇರ್ಬೋದು, ಇಂಥ ಹಳೆ ಕಂಪ್ನಿ ಗಾಡಿಗಳನ್ನ ತಗೊಳ್ಳಿ.
ಯಾಕೆ ಅಂದರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಕಳೆದ ಒಂದು 5-10 ವರ್ಷದಿಂದ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೊಂದು ಅನುಭವ ಇರುತ್ತೆ, ಏನೇನು ತೊಂದರೆ ಬರುತ್ತೆ ಅಂತ. ಹೊಸ ಕಂಪ್ನಿಗಳಲ್ಲಿ ಆ ಅನುಭವ ಇರೋದಿಲ್ಲ. ನಾಳೆ ದಿವಸ ಏನೇ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಅವರು ನಿಮಗೆ ಸರಿಯಾಗಿ ಸರ್ವಿಸ್ ಕೊಡೋದಿಲ್ಲ. ಆದ್ದರಿಂದ ದಯವಿಟ್ಟು ಹಳೆ ಕಂಪನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನೇ ತಗೊಳ್ಳಿ. ಇದು ಈ ವಾರದ EV ನ್ಯೂಸ್. ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಇದರಿಂದ ನನಗೆ ತುಂಬ ಉಪಯೋಗ ಆಗುತ್ತೆ. ಅಷ್ಟೇ.